ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಚಕ್ರಿ ಮತ್ತು ಭೈರವ ಇಬ್ಬರು ಸಹ ಕೇಶವನ ಹುಡ್ಕೊಂಡು ಸಿಕ್ಕಾಪಟ್ಟೆ ಟೆನ್ಷನಿಂದ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಭೈರವ ಹೇಳ್ತಾ ಇರ್ತಾನೆ, ಅಲ್ಲ ಈ ಬಡ್ಡಿ ನನ್ನ ಮಗ ಹೆಂಗೆ ತಪ್ಪಿಸ್ಕೊಂಡ ಅಂತ ಅಂದಾಗ, ಈ ಕಡೆ ಚಕ್ರಿ ಹೇಳ್ತಾ ಇರ್ತಾನೆ, 3-4 ದಿನದ ಊಟ ತಿಂಡಿ ಏನೂ ಮಾಡಿಲ್ಲ ಅಂತ ಅವನು ತಪ್ಪಿಸ್ಕೊಂಡು ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಂತ ಅಂದಾಗ, ಇಲ್ಲೇ ಎಲ್ಲೋ ಇದ್ದಾನೆ, ಖಂಡಿತ ಅವನನ್ನು ಬಿಡಬಾರ್ದು, ಹಿಡ್ಕೊಂಡು ಹೋಗಲೇಬೇಕು. ಇಲ್ಲ ಅಂತಂದರೆ ಮೇಡಮ್ ಅವರು ನಮ್ಮ ಮನೆಯವ್ರಿಗೂ ಸಹ ಹೆಣ ಸಿಗಬಾರ್ದು, ಆ ರೀತಿ ನಮ್ಮಿಬ್ರಿಗೂ ಗತಿ ಮಾಡಿಬಿಡ್ತಾರೆ, ಬಾರ್ಲ ಬೇಗ ಹುಡ್ಕೊಂಡು ಹೋಗೋಣ, ಎಲ್ಲಾದರೂ ಸಿಗ್ಬೋದು ಅಂತ ಸಿಕ್ಕಾಪಟ್ಟೆ ಫಾಸ್ಟಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಚಕ್ರಿ ಹೇಳ್ತಾ ಇರ್ತಾನೆ, ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ, ಇಷ್ಟು ಬೇಗ ಎಲ್ಲೋ ಹೋದ ಅಂತ ಅಂದಾಗ, ಅಲ್ಲ ಕಣ ಮಗ, ಅವನೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ, ನಡಿ ನಡಿ ಬೇಗ ಹುಡ್ಕೋಣ ಅಂತ ಫಾಸ್ಟಾಗಿ ನಡಿ ಅಂತ ಈ ಕಡೆ ಬೈರ ಹೇಳ್ತಾ ಇರ್ತಾನೆ. ಹಾಗೇನೊಂದು ಕಡೆ ರಾಧಾ ಹೇಗೋ ಕಷ್ಟಪಟ್ಟು ವೀಲ್ ಚೇರಲ್ಲಿ ತಳ್ಕೊಂಡು ಕೇಶವನ ರೋಡ್ ಮುಂದೆ ತಂದು ನಿಲ್ಲಿಸಿರ್ತಾಳೆ. ಅಷ್ಟೊತ್ತಿಗೆ ಇರೋ ಬರೋ ಜನ ಎಲ್ಲರೂ ಸಹ ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಾ ಇರಬೇಕಾದ್ರೆ, ಅದೇ ಸಮಯಕ್ಕೆ ಚಕ್ರಿ ಭೈರವ ಇಬ್ಬರು ಸಹ ಕಾರಲ್ಲಿ ಬರ್ತಿರೋರು ಸಡನ್ನಾಗಿ ನೋಡಿ ಶಾಕ್ ಆಗಿ ಕಾರ್ನ ನಿಲ್ಲಿಸ್ಬಿಡ್ತಾರೆ. ಅಯ್ಯೋ ದೇವ್ರೆ, ಹೋಗಿ ಹೋಗಿ ಉಳ್ಕೈಲಿ ನಾವು ಸಿಗಾಕೊಂಡಿದ್ದೀವಲ್ಲ, ಇವನು ಹೆಂಗಪ್ಪ ನಾವು ಮನೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಬಾದೇನೇ ಆಗಲಿ ನಿಧಾನಕ್ಕೆ ನೋಡೋಣ ಅಂತ ಅವ್ರ ಹತ್ರ ಬರ್ತಾ ಇರ್ತಾರೆ. ಹಾಗೇನೊಂದು ಕಡೆ ರಾಧಾ ಹೇಳ್ತಾ ಇರ್ತಾಳೆ, ಪಾಪ ಇವ್ರು ಯಾರೋ ಅನಾಥರು ಅಂತ ಅನ್ಸುತ್ತೆ, ಇವ್ರನ್ನ ಕಟ್ಟಾಕ್ಬಿಟ್ಟಿದ್ದಾರೆ, ನೋಡಿದ್ರೆ ಅಯ್ಯೋ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಬಂದೆ ಅಣ್ಣ ಅಂತ ಅಲ್ಲಿ ಸೇರಿರೋ ಜನರ ಹತ್ರ ಹೇಳ್ತಿರ್ಬೇಕಾದ್ರೆ, ಒಬ್ಬರಂತಾರೆ ಈ ರೀತಿ ಎಲ್ಲ ಸಹಾಯ ಮಾಡಬೇಡ ಕಣಮ್ಮ, ಕಾಲ ಕೆಟ್ಟೋಗಿದೆ ಅಂತ ಅಂದಾಗ, ಇಲ್ಲ ಪಾಪ ಅಯ್ಯೋ ಅನ್ನಿಸ್ತು, ಅದಕ್ಕೆ ಕರ್ಕೊಬಂದಿದ್ದೀನಿ ಅಂತ ಅನ್ಬೇಕಾದ್ರೆ, ಚಕ್ರಿ ಬೈರ ಇಬ್ರು ಸಹ ಮಾತಾಡ್ಕೋತಾ ಇರ್ತಾರೆ. ಅಲ್ಲ ಕಣ್ಲ, ಜನಗಳ ಮಧ್ಯೆ ಇವನು ಸಿಗಾಕೊಂಡಿದ್ದೇನೆ, ಇವನು ಹೆಂಗ್ಲ ನಾವು ಇವಳು ಕೈಯಿಂದ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ರಾಧಾ ಹೇಳ್ತಾ ಇರ್ತಾಳೆ, ಇಲ್ಲೇ ಪಕ್ಕದಲ್ಲಿ ರೆಸಾರ್ಟಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾನು ಕೇಳ್ತೀನಿ, ಇವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ರೆಸಾರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಚಕ್ರ ಹೇಳ್ತಾ ಇರ್ತಾನೆ, ಏನಿಲ್ಲ ಮಾಡೋದು, ಈಗ ರೆಸಾರ್ಟ್ ಹತ್ರ ಹೋದರೆ ಆ ಕೃಷ್ಣನಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಏನಪ್ಪ ಮಾಡೋದು, ಈ ವಿಷಯ ಮೇಡಮಿಗೆ ಗೊತ್ತಾದರೆ ಏನು ಮಾಡೋದು ಅಂತ ಇಬ್ಬರು ಟೆನ್ಷನ್ನಿಂದ ಒದ್ದಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸದಾಶಿವ ಮತ್ತು ಸಾವಿತ್ರಿ ಇಬ್ಬರು ಸಹ ರಾಧಾ ಫೈಲ್ನ ತೊಗೊಬಂದು ಡಾಕ್ಟರ್ ಹತ್ರ ತೋರಿಸ್ತಾ ಇರ್ತಾರೆ. ಸರಿಯಾಗಿ ಹೇಳಿ ಡಾಕ್ಟ್ರೇ, ನಮ್ಮ ರಾಧನಿಗೆ ಮಕ್ಕಳಾಗದೇ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಇದೇ ಫೈಲ್ನ ಎಷ್ಟು ಸಲ ಅಂತ ತೊಗೊಬರ್ತೀರಾ, ತಂದು ಮತ್ತೆ ಅದೇ ರಿಪೋರ್ಟ್ನ ತೋರಿಸ್ತಿದ್ದೀರಾ, ನಿಮಗೆ ರಾಧನಿಗೆ ಮಕ್ಕಳಾಗಲ್ವಲ್ಲ ಅಂತ ಗೊತ್ತು ತಾನೇ ಅಂತ ಹೇಳ್ತಾ ಇದ್ರೆ ಸಾವಿತ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಸದಾಶಿವ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡಿ ಡಾಕ್ಟ್ರೇ, ಎಷ್ಟರಾಗಲಿ ತಾಯಿ ಕಾರಣಲ್ವಾ, ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾಳೆ, ಹೋಗೋದು ಬೇಡ ಅಂತ ಅಂದರು, ಬನ್ನಿ ಬನ್ನಿ ಅಂತ ಕರ್ಕೊಬಂದ್ಲು, ಏನಾದರೂ ಒಂದು ಸಜೆಷನ್ ಕೊಡ್ತೀರಾ ಅಥವಾ ಒಳ್ಳೆ ನ್ಯೂಸ್ ಸಿಗ್ಬೋದು ಅಂತ ಆಸೆಪಟ್ಟು ಬಂದ್ಲು ಅಷ್ಟೇ ಅಂತ ಅನ್ಬೇಕಾದ್ರೆ, ನಿಜ ಹೇಳಿ ಡಾಕ್ಟ್ರೇ, ನಮ್ಮ ಮಗಳಿಗೆ ತಾಯ್ತನ ಅನುಭವಿಸೋ ಅದೃಷ್ಟ ಅವಳಿಗೆ ಇಲ್ವಾ ಅಂತ ಅಂದಾಗ, ಮಕ್ಕಳಾಗೋದೇ ಇಲ್ಲ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲಮ್ಮ, ಆದರೆ ನಾವು ಮೇಲ್ ರಿಪೋರ್ಟ್ ನೋಡ್ತಾ ಇರಬೇಕಾದ್ರೆ ಖಂಡಿತ ಮಕ್ಕಳಾಗಲ್ಲ ಅಂತ ಅನಿಸುತ್ತೆ, ಆದರೆ ಮೆಡಿಕಲ್ ರಿಪೋರ್ಟನ್ನು ನೋಡ್ತಾ ಇರಬೇಕಾದ್ರೆ ಒಂದು ಮಿರಾಕಲ್ ಅಂತ ಇರುತ್ತಲ್ವ, ವಿಜ್ಞಾನ ಅವಾಗವಾಗ ಮಿರಾಕಲ್ನ ತೋರಿಸ್ತಾ ಇರುತ್ತೆ ಅಂತ ಅನ್ಬೇಕಾದ್ರೆ ಸದಾಶಿವ ಅವರು ಹೇಳ್ತಾ ಇರ್ತಾರೆ, ಹಾಗಾದರೆ ನಾವೊಂದು ಹೋಪ್ ಇಟ್ಕೋಬೋದಾ ಡಾಕ್ಟ್ರೇ ಅಂತ ಅಂದಾಗ, ಹೋಪ್ನ ಯಾವತ್ತೂ ಕಳ್ಕೊಬೇಡಿ, ಈ ಮಿರಾಕಲ್ ಅನ್ನೋದು ಯಾವಾಗ ಬೇಕಾದರೂ ಆಗ್ಬೋದು, ಪರ್ಸನ್ ಇಸ್ ಡೆಡ್ ಅಂತ ಫೈನಲ್ ಆಗಿ ರಿಪೋರ್ಟ್ ಕೊಡ್ತಿರ್ಬೇಕಾದ್ರೆ ಎಷ್ಟೋ ಕೇಸ್ಗಳು ಉಸಿರಾಡ್ತಿದ್ದಾವೆ, ಅದನ್ನು ನೀವು ಸಹ ನೋಡಿದ್ದೀರಾ. ಈ ಮೆನೋಪಾಸ್ ಅಂತ ಹೇಳ್ತಿರ್ಬೇಕಾದ್ರೆ ಪ್ರೆಗ್ನೆಂಟ್ ಆಗಿರೋ ಕೇಸ್ಗಳು ಎಷ್ಟೋ ಇದ್ದಾವೆ ಅಂತ ಅಂದಾಗ, ಹೌದು ಡಾಕ್ಟರ್, ಅದನ್ನೆಲ್ಲ ನಾನು ನೋಡಿದ್ದೀನಿ ಕೇಳಿದ್ದೀನಿ, ಅದಕ್ಕೋಸ್ಕರ ಆ ರಿಪೋರ್ಟ್ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ, ನೋಡಿ ಅಮ್ಮ, ರಾಧನಿಗೆ ಆಕ್ಸಿಡೆಂಟ್ ಆದಮೇಲೆ ಗರ್ಭಕೋಶಕ್ಕೆ ಸಿಕ್ಕಾಬಟ್ಟೆ ಪೆಟ್ಟಾಗಿದೆ, ಅದರಿಂದ ಅವಳು ಚೇತರಿಸ್ಕೋಬೇಕು ಅಂತ ಅಂದಾಗ, ಹೌದು ಡಾಕ್ಟ್ರೇ, ಗಂಡನ ಜೊತೆ ಹೊರಗಡೆ ಹೋಗಿದ್ದಾಳೆ, ಅಲ್ಲಿ ಸ್ವಲ್ಪ ಬಿದ್ದಾಗ ಈ ಥರ ಏಟಾಗಿದೆ, ಹೊಟ್ಟೆ ನೋವು ಅಂತ ಹೇಳ್ತಿದ್ಲು ಅಂತ ಅಂದಾಗ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತಮ್ಮ, ಈ ಥರ ಎಲ್ಲ ಸಣ್ಣ ಪುಟ್ಟದಾಗ್ತಾ ಇರುತ್ತೆ, ಆದರೆ ಚೇತರಿಸ್ಕೊಳ್ಬೇಕು, ನೀವು ಕಣ್ಣೀರು ಹಾಕ್ಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ತುಂಬ ಟೈಮ್ ಬೇಕಾಗುತ್ತೆ ಅಮ್ಮ ಅಂತ ಅನ್ಬೇಕಾದ್ರೆ, ಎಷ್ಟು ಟೈಮ್ ಆದರೂ ಕಾಯ್ತೀನಿ, ಆದರೆ ಅವಳು ಚೇತರಿಸ್ಕೊಂಡ್ಮೇಲೆ ಖಂಡಿತ ತಾಯಿ ಆಗ್ತಾಳೆ, ಆ ತಾಯ್ತನದ ಅವಳು ಅನುಭವಿಸ್ತಾಳ ಅಂತ ಅನ್ಬೇಕಾದ್ರೆ, ಆಗೋದೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲಮ್ಮ, ಮಿರಕಲ್ಲಿಂದ ಅವಳು ಆದರೂ ಹಾಕ್ಬೋದು ಅಂತ ಅಂದಾಗ ಸದಾಶಿವ ಮತ್ತು ಸಾವಿತ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ದೇವರು ನಂಬಿ ಅಂತ ನಾವು ಹೇಳ್ಬೋದಮ್ಮ, ಯಾಕೆಂದರೆ ಸೈನ್ಸು ಸಹ ದೇವರು ನಂಬೇಡಿ ಅಂತ ಹೇಳಿಲ್ವಲ್ಲ ಅಂತ ಅಂದಾಗ ಸದಾಶಿವ ಹೇಳ್ತಾ ಇರ್ತಾರೆ, ಈಗಿನ ವಿಜ್ಞಾನದಲ್ಲಿ ಅದೇನೋ IVF ಅದು ಇದು ಮಾಡಿಸ್ತಾರಲ್ಲ, ಆ ರೀತಿ ಮಾಡಿಸ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಅದು ಸಹ ತುಂಬ ಕಷ್ಟ ಸದಾಶಿವರೇ, ಅದಕ್ಕೆ ನಾನು ಹೇಳ್ತಾ ಇರೋದು, ಮಿರಕಲ್ ಅಂತ ಹೇಳ್ತಿದ್ದೀನಲ್ವಾ, ದೇವ್ರು ನಂಬ್ತೀರಲ್ವಾ, ಖಂಡಿತ ದೇವರು ಮನ್ಸು ಮಾಡಿದರೆ ಇದು ಯಾವುದು ಕಷ್ಟ ಅಲ್ಲ, ದೇವ್ರನ್ನ ನಂಬಿ ಅಂತ ಒಪ್ಕೊಡ್ತಾ ಇರ್ತಾರೆ. ಹಾಗೆ ಸಾವಿತ್ರಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಆ ಭಗವಂತ ರಾಧಾ ಅಂತ ಒಳ್ಳೆ ಹುಡುಗಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ, ಒಳ್ಳೇದಾಗೆ ಆಗುತ್ತೆ ಅಂತ ಕಣ್ಣೋರ್ಸ್ಕೊತಿರ್ಬೇಕಾದ್ರೆ ಸದಾಶಿವ ಅವರು ಬರ್ತೀನಿ ಡಾಕ್ಟ್ರಿ ಅಂತ ಅಂದಾಗ, ಒಳ್ಳೇದಾಗಲಿ ಅಂತ ಫೈಲ್ ಕೊಟ್ಟು ಡಾಕ್ಟರ್ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ನೀತು ಮತ್ತು ಕೀರ್ತಿ ಇಬ್ಬರು ಸಹ ಮನೆ ಕಡೆ ಬರ್ತಿರ್ಬೇಕಾದ್ರೆ ಕೀರ್ತಿ ರಿಪೋರ್ಟ್ನ ನೋಡ್ತಾ ಇರ್ತಾನೆ, ಕಾರಲ್ಲಿ ಕುತ್ಕೊಂಡು ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ,
ನೀತು ಡಾಕ್ಟ್ರ್ ಹೇಳ್ದೆಲ್ಲ ಕೇಳಿಸುತ್ತಾನೆ ಇನ್ಮೇಲೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಂದಾಗ ಹೌದು ಹೌದು ಹೆಂಡ್ತಿ ಇರೋದೇ ಗಂಡನ ಮಾತು ಕೇಳೋಕ್ಕಲ್ವಾ ಅಂತ ಅಂದಾಗ ಇದೇ ನೋಡು ಜಗತ್ತಲ್ಲಿರೋ ಹೆಣ್ಮಕ್ಳೆಲ್ಲ ತಪ್ಪಾಗಿ ತಿಳ್ಕೊಂಡಿರೋದು ಅದನ್ನು ಉಲ್ಟಾ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಬಿಡಿ ಸ್ವಾಮಿಗಳೇ ಅಂತ ಅನ್ಬೇಕಾದ್ರೆ ಸ್ವಲ್ಪ ನಗಾಡ್ಕೊಂಡು ಹೇಳು ಇನ್ಮೇಲೆ ಖುಷಿಯಾಗಿರು ಇನ್ನೇನಿದ್ರು ಸಹ ಊಟ ತಿಂಡಿ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತ ಅಂದಾಗ ಹೌದು ಹೌದು ಬರೀ ಹಣ್ಣು ಸೊಪ್ಪು ಸದೆ ಇದನ್ನು ತಿನ್ಕೊಂಡೇ ಇರ್ತೀನಿ ಅಂತ ಅಂದಾಗ ಹೌದು ಹೌದು ನೋಡು ಡಾಕ್ಟರ್ ಲಿಸ್ಟ್ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ತಿನ್ನು ಹಾಗೆ ಇದನ್ನು ಫೈಲಿಗೆ ಹಾಕು ಅಂತ ನೀತಿಗೆ ಕೀರ್ತಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಇನ್ನು ಖುಷಿಯಾಗಿರು ನೀನು ಜಾಸ್ತಿ ಭಾರ ಎಲ್ಲ ಎತ್ತಕ್ಕೆ ಹೋಗಬೇಡ ಹಾಗೆ ನೀನು ಏನು ತಿಂತಿ ಅಂತ ಹೇಳು ಅದನ್ನೆಲ್ಲ ನಾನು ತಂದು ಕೊಡ್ತೀನಿ ಹಾಗೆ ಈ ಗೋಳಾಡೋ ಮೂವಿ ಎಲ್ಲ ನೋಡಬೇಡ ಒಳ್ಳೆ ಪುಸ್ತಕ ತಂದು ಕೊಡ್ತೀನಿ ಅದನ್ನು ಓದು ಖಾರ ಜಾಸ್ತಿ ತಿನ್ನಬೇಡ ಖಾರ ಜಾಸ್ತಿ ತಿಂದರೆ ಮಗು ಕೋಪಿಷ್ಟಾಗಿ ಹೋಗ್ತಾವಂತೆ ನನಗೆ ಆ ಥರ ಕೋಪವಾಗಿ ಹುಟ್ಟೋ ಮಗು ನನಗೆ ಇಷ್ಟ ಇಲ್ಲ ಅದಕ್ಕೆ ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇದ್ರೆ ನೀತು ಮಾತ್ರ ತುಂಬ ಬೇಜಾರಾಗಿ ಕೂತಿರ್ತಾಳೆ. ಹಾಗೆ ನೀತು ಏನಕ್ಕೆ ನಾನು ಆಗ್ಸಿಂದ ಎಕ್ಸಾಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ನೀನು ನೋಡಿದ್ರೆ ಈ ರೀತಿ ಡಲ್ಲಾಗಿ ಕೂತಿದ್ದೀಯಾ ಅಂತ ಅಂದಾಗ ಸಾರಿ ರೀ ಏನು ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ ಏನು ಯೋಚನೆ ಮಾಡ್ತಿದ್ದೆ ಹೇಳು ಅಂತ ಕೇಳಬೇಕಾದ್ರೆ ರಾಧಾ ಅಪ್ಪ ಅಮ್ಮ ಯಾಕ್ರಿ ಹಾಸ್ಪಿಟ್ಲಿಗೆ ಬಂದಿದ್ರು ಅಂತ ಕೇಳ್ತಾ ಇರ್ತಾನೆ. ಈ ಕೀರ್ತಿ ಹೇಳ್ತಾ ಇರ್ತಾನೆ ಸಣ್ಣ ಪುಟ್ಟದ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅದನ್ನ ನಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಅವರು ಆ ರೀತಿ ಅಂದಿದ್ದಾರೆ ಬಿಡು ನೀತು ಟೆನ್ಷನ್ ತಗೋಬೇಡ ಅಂತ ಅಂದಾಗ ಇಲ್ಲ ರೀ ಅವ್ರ ಕೈಲೊಂದು ಫೈಲ್ ಇತ್ತು ಅದನ್ನು ನೋಡಿದ್ರೆ ನೀವು ಅದ್ರ ಮೇಲೆ ರಾಧಾ ಅಂತ ಹೆಸರು ಬರೆದಿತ್ತು ಅಲ್ಲ ರೀ ಅವಳಿಲ್ದಲೇ ಇವರು ಫೈಲ್ ತಗೊಂಡು ಏನು ಡಾಕ್ಟರ್ ಹತ್ರ ತೋರ್ಸೋಕೆ ಹೋಗಿದ್ರು ಅಂತ ಅಂದಾಗ ಪಾಯಿಂಟ್ ಬಿನ್ ನೋಟೆಡ್ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಲ್ಲ ರಾಧಾನೇ ಇಲ್ದಲೇ ಫೈಲ್ ತಗೊಂಡು ಅದೇನು ತೋರ್ಸೋಕೆ ಹೋದ್ರು ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಕೀರ್ತಿ ಮತ್ತೆ ಹೇಳ್ತಾ ಇರ್ತಾನೆ ಟೆನ್ಷನ್ ಮಾಡ್ಕೋಬೇಡ ರಾಧಾ ಬಂದಮೇಲೆ ಈ ವಿಷಯನ ಕೇಳಿವಂತೆ ನೀನು ಈ ರೀತಿ ಯೋಚನೆ ಮಾಡ್ತಿರ್ತಾನೆ ಮನೇಲಿ ಅಪ್ಪ ಅಮ್ಮ ಹೇಳಿದ್ರೆ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾರೆ ಇವಾಗ ಚೇರಪ್ ಆಗಿರು ಎಷ್ಟೋ ವರ್ಷದಾದ್ಮೇಲೆ ಕನಸು ನನಸಾಗ್ತಿದೆ ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನಿನ್ನನ್ನು ಮಗು ಥರ ನೋಡ್ಕೊಳ್ಳೋದು ಆಮೇಲೆ ನಮಗೆ ಬರೋ ಮಗುನ ಖುಷಿಯಿಂದ ನೋಡಿಕೊಂಡು ಎಂಜಾಯ್ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ನೀತು ಸಹ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ರೆಸಾರ್ಟಲ್ಲಿ ಕುತ್ಕೊಂಡು ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಊರ್ಮಿಳೆ ಮಾತ್ರ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಹಲೋ ಅದಕ್ಕೆ ಏನು ಥಿಂಕ್ ಮಾಡ್ತಾ ಇದ್ದೀರಾ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಹ್ಞೂ ಕೃಷ್ಣ ಅಂತ ಹೇಳಬೇಕಾದ್ರೆ ಎವ್ರಿಥಿಂಗ್ ಓಕೆ ಏನಕ್ಕೆ ಇಷ್ಟು ಡಲ್ ಆಗಿದ್ದೀರಾ ಅಂತ ಅನ್ಬೇಕಾದ್ರೆ ಅಬ್ಸಲ್ಯೂಟ್ಲಿ ರೈಟ್ ಆಯಿತಾ ನಾನು ತುಂಬ ಚೆನ್ನಾಗಿದ್ದೀನಿ ಏನು ಟೆನ್ಷನ್ ಇಲ್ಲ ಅಂತ ಊರ್ಮಿಳೆ ಹೇಳ್ತಾ ಇರ್ತಾಳೆ. ಹಾಗೆ ಊರ್ಮಿಳೆ ಮತ್ತೆ ಹೇಳ್ತಾ ಇರ್ತಾಳೆ ಇವತ್ತು ಮೀಟಿಂಗ್ ಏನು ಅಂತಂದರೆ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಬಿಲ್ನ ರೈಸ್ ಮಾಡಬೇಕಂತ ಅಂದಾಗ ಅದನ್ನೆಲ್ಲ ನಾನು ಮಾಡ್ತೀನಿ ಹಾಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ಕುಕ್ಕುಂಬರೆಲ್ಲ ರೆಡಿ ಮಾಡಬೇಕು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಕೃಷ್ಣ ಸ್ವಲ್ಪ ಅನುಮಾನದಿಂದ ಅದಕ್ಕೆ ಏನಾಯ್ತು ಹೇಳಿ ಎವ್ರಿಥಿಂಗ್ ಓಕೆ ಅಂತ ಅಂದಾಗ ಹಾಗೇನಿಲ್ಲ ನಾನು ಚೆನ್ನಾಗಿದ್ದೀನಿ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಪರ್ಟಿಕ್ಯುಲರ್ಗಾಗಿ ನಾವು ಫಸ್ಟ್ ಏಡು ಕುಕ್ಕುಬಿನನ್ನು ರೆಡಿ ಮಾಡೋಕ್ಕೆ ನಾನು ಹೇಳ್ತೀನಿ ಅಂತ ಬೇರೆ ಏನೋ ಮಾತಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ರಾಧಾನು ಸಹ ಕೇಶವನ ರೆಸಾರ್ಟ್ ಹತ್ರ ಕರ್ಕೊಬಂದು ನೀರು ಎಲ್ಲ ಕುಡಿಸ್ತಾ ಇರಬೇಕಾದ್ರೆ ಎಲ್ಲ ಜನಗಳು ಗಾಸಿಪ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೃಷ್ಣ ಹೇಳ್ತಾ ಇರ್ತಾನೆ ಇಲ್ಲೇನೋ ಸೌಂಡು ಡಿಸ್ಟರ್ಬೆನ್ಸ್ ಆಗ್ತಿದೆ ಅದಕ್ಕೆ ಹೋಲ್ಡನ್ ಮಾಡಿ 2 ನಿಮಿಷ ಇಲ್ಲೇನೋ ಗಲಾಟೆ ಆಗ್ತಿದೆ ನೋಡ್ತೀನಿ ಅಂತ ಬರ್ತಾ ಇದ್ರೆ ಇನ್ನೊಂದು ಕಡೆ ಈ ಕಡೆ ಭೈರವ ಕದ್ದು ಮುಚ್ಚಿ ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಕೃಷ್ಣನು ಸಹ ಹೊರಗಡೆ ಬರ್ತಾ ಇರಬೇಕಾದ್ರೆ ಲ್ಯಾಪ್ಟಾಪಲ್ಲಿ ಕೇಶವನ ನೋಡಿ ಶಾಕ್ ಆಗಿ ಈ ಕಡೆ ಊರ್ಮಿಳ ಎದ್ದು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಸಾವಿತ್ರಿ ಮನೆಗೆ ಬಂದು ದೇವ್ರ ದೀಪ ಹಚ್ಚಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಬೇಡ್ತಾ ಇರ್ತಾಳೆ. ದೇವ್ರೆ ಏನಕ್ಕೆ ರಾಧಾ ಅಂತ ಹುಡುಗಿಗೆ ಇಂಥ ಕಷ್ಟ ಕೊಡ್ತಿದ್ಯಾ ನನ್ನ ಮಗಳು ಮದುವೆ ಆದ್ಲು ಒಳ್ಳೆ ಗಂಡನ ಮನೆ ಸೇರಿದ್ಲು ಖುಷಿಯಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳಿಗೆ ಹೆಣ್ತನನೇ ಕಿತ್ಕೊಂಡಿದ್ಯಾ ಒಂದು ಹೆಣ್ಣು ಪರಿಪೂರ್ಣವಾಗಿ ಹೆಣ್ಣಾಗೋದು ಅವಳಿಗೆ ತಾಯ್ತನ ಸಿಕ್ಕಿದಾಗ ಮಾತ್ರ ಅಲ್ವಾ ದೇವ್ರೆ ಯಾಕೆ ಹಿಂಗೆ ಕಷ್ಟ ಕೊಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ದೇವ್ರೆ ಪುರಾಣ ಕಾಲದಿಂದಲೂ ಸಹ ಹೆಣ್ಣಿಗೆ ಒಂದು ಶಕ್ತಿ ಇದೆ ಏಕೆಂದರೆ ಅವಳು ಹಸಿರಾಗಿ ಇನ್ನೊಂದು ಮಗುಗೆ ಜನ್ಮ ಕೊಡ್ತಾಳೆ ಅನ್ನೋದಕ್ಕೋಸ್ಕರ ಅವಳು ನಿಜವಾಗ್ಲೂ ದೈವಶಕ್ತಿ ಅಂತ ಕರೀತಾರೆ. ಆದರೆ ನಮ್ಮ ರಾಧಾ ಯಾವ ಪಾಪ ಮಾಡಿದ್ಲು ದೇವ್ರೆ ಅವಳಿಗಿಂತ ದೊಡ್ಡ ಶಿಕ್ಷೆ ಕೊಡ್ತಿದ್ಯಾ ತಾಯ್ತನ ಕೆತ್ಕೊಂಡಿದ್ಯಾ ಅಂತ ಸಾವಿತ್ರಿ ಕಣ್ಣೀರಾಗ್ತಿದ್ರೆ ಅಷ್ಟೊತ್ತಿಗೆ ಶರ್ಮಿಳಾ ತಾಯಿ ಮಾತಾಡೋದನ್ನೆಲ್ಲ ಕೇಳ್ಕೊಬಿಟ್ಟು ಹೌದು ಅತ್ತೆ ನೀವು ಅಂಥ ದೊಡ್ಡ ಮನೆಗೆ ಮಕ್ಕಳಾದವಳನ್ನ ಕರ್ಕೊಂಡೋಗಿ ಕಳಿಸ್ತಿರಲ್ಲ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮಗು ಆಗಬೇಕು ಅಂತ ಅಂದರೆ ಏನಾದರೂ ಪವಾಡ ಆಗ್ಬೇಕಂತಲ್ಲ ದೇವ್ರೆ ಅಂತ ಮಾತಾಡ್ತಿದ್ರೆ ದೇವರು ಅವಳ ಹಣೆ ಬರೋಣ ಇದೇ ರೀತಿ ಬರೆದಿದ್ರೆ ಯಾವ ಪವಾಡ ತಾನೇ ಏನು ಮಾಡೋಕ್ಕಾಗುತ್ತೆ ಬಿಡಿ ಅತ್ತೆ ಅಂತ ಶರ್ಮಿಳಾ ಮಾತಾಡ್ತಾ ಇದ್ರೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಅವಳ ಮುಖನ ನೋಡ್ತಾ ಇರಬೇಕಾದ್ರೆ ಅಲ್ಲ ಅತ್ತೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಮದುವೆ ಮಾಡಿದಿರಲ್ಲ ನಿಮಗೇನು ಅನ್ಸಲ್ವಾ ಪಾಪ ಅವಳಿಂದ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ ಈ ಮನೆಗೆ ಮಾತ್ರ ಅಲ್ಲ ಆ ದಿವಾನ್ ಮಹಲ್ ಮನೆಗೂ ಸಹ ತುಂಬ ತೊಂದರೆ ಆಗುತ್ತೆ ಅಂತ ಅಂದಾಗ ಈ ಕಡೆ ಸಾವಿತ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಣ್ಣೀರು ಹಾಕೊಂಡು ಸಾವಿತ್ರಿ ಹೇಳ್ತಾ ಇರ್ತಾಳೆ ಪದೇ ಮೋಸ ಮಾಡಿದ್ವಿ ಅಂತ ಅನ್ಬೇಡ ನಾವು ಯಾವ ಸತ್ಯನೂ ಸಹ ಮುಚ್ಚಿಟ್ಟಿಲ್ಲ ಎಲ್ಲನೋ ಅವ್ರ ಹತ್ರ ಹೇಳ್ಕೊಂಡಿದ್ದೀವಿ ಖಂಡಿತ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಅನ್ಬೇಕಾದ್ರೆ ಡಾಕ್ಟ್ರ್ ಹೇಳಿದ ತಕ್ಷಣ ಎಲ್ಲ ಪವಾಡ ನಮ್ಮನೇಲಿ ಆಗಲ್ಲ ಬಿಡಿ ಅತ್ತೆ ಅಂತ ಮಾತಾಡ್ತಾ ಇರ್ತಾಳೆ.
ಹಾಗೆ ಅವಳಿಗೆ ವಂಶ ಉದ್ಧಾರ ಮಾಡೋ ಅದೃಷ್ಟ ಇಲ್ಲ ಬಿಡಿ ಅಂತ ಅಂದಾಗ ಅಷ್ಟೊತ್ತಿಗೆ ಪ್ರಕಾಶ್ ಬರ್ತಾನೆ. ಶರ್ಮಿಳಾ ಮಾತನ್ನ ಕೇಳ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನನ್ನ ತಂಗಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಅಂದಾಗ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೊದ್ದಂತೆ ನನಗೆ ನಿಮಗೆ ಸಿಕ್ಕಾಬಟ್ಟೆ ಕೋಪ ನೋಡಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಕೈ ಎತ್ತಿ ಹೊಡಿಯೋಕೆಂತ ಹೋಗ್ತಾ ಇರಬೇಕಾದ್ರೆ ಪ್ರಕಾಶ ಸುಮ್ಮನಿರು ಬಿಟ್ಬಿಡು ಅಂತ ಅಮ್ಮ ಹೇಳ್ತಿರ್ಬೇಕಾದ್ರೆ ಏನಮ್ಮ ಈ ರೀತಿ ಮಾತಾಡ್ತೀರಾ, ಇವಳು ಒಂದು ಹೆಣ್ಣಾಗಿ ಹೆಣ್ಣಿನ ಸಂಕಟ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ವಲ್ಲ, ಇವಳದು ಒಂದು ಜನ್ಮನ ಅಂತ ಪ್ರಕಾಶ ಬೈತಾ ಇರ್ತಾನೆ. ಈ ಶರ್ಮಿಳಾ ಕಣ್ಣೀರು ಹಾಕೊಂಡು ಅಯ್ಯೋ ದೇವ್ರೆ ನಾನೇನು ಮಾತಾಡಬಾರದು ಮಾತಾಡ್ದೇರಿ ಇರೋದನ್ನು ತಾನೇ ಎಲ್ಲರಿಗೂ ಗೊತ್ತಿರೋ ವಿಷಯನ ತಾನೇ ಮಾತಾಡ್ತಿರೋದು ಅಂತ ಅಂದಾಗ ಆ ಗುಟ್ಟನ್ನ ರಟ್ ಮಾಡೋಕೆ ಮುಂಚೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾತಾಡು, ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ ಅಂತ ಬೈತಾ ಇರ್ತಾನೆ. ಹಾಗೆ ಶರ್ಮಿಳಾ ಕೋಪ ಮಾಡ್ಕೊಂಡು ಈ ಗುಟ್ಟನ್ನ ಮನೆಗೆ ಹೋಗಿ ಹೇಳ್ತೀನಿ, ಅವರಿಗೆಲ್ಲ ಗೊತ್ತಾ ಇಲ್ವೋ ಕೇಳ್ತೀನಿ, ಅವಾಗ ನೋಡಿರಂತೆ ನಿಮ್ಮ ಗುಟ್ಟು ಯಾವ ರೀತಿ ರಟ್ಟಾಗುತ್ತೋ ಇಲ್ವೋ ಅಂತ ಅನ್ಬೇಕಾದ್ರೆ ನೀನೇನಾದರೂ ಇಂಥ ಕೆಲಸ ಮಾಡೋಕ್ಕೆ ಅಂತ ಹೋದ್ರೆ ಈ ಮನೇಲಿ ನಿನ್ನ ಜಾಗ ಇಲ್ಲ ಅಂತ ಪ್ರಕಾಶ ಹೇಳ್ತಿರ್ಬೇಕಾದ್ರೆ ಏನು ಬೇಕಾದರೂ ಮಾಡಿ ಈ ಸತ್ಯನ ನಾನು ಅವ್ರ ಮನೆಗೆ ಹೋಗಿ ಹೇಳ್ತೀನಿ ಅಂತ ಶರ್ಮಿಳಾ ಆಟ ಮಾಡ್ತಾ ಇರ್ತಾಳೆ. ಈ ಸಾವಿತ್ರಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ನೋಡು ಶರ್ಮಿಳಾ ಈ ರೀತಿ ಎಲ್ಲ ಮಾತಾಡಬೇಡ, ಅವರು ತುಂಬ ದೊಡ್ಡವರು ದುಡ್ಡಿರೋರು, ಏನೋ ಒಂದು ಟ್ರೀಟ್ಮೆಂಟ್ನ ಕೊಡಿಸಿ ಮಗನೂ ಮಾಡ್ಕೋತಾರೆ, ನೀನು ತಲೆ ಕೆಡಿಸ್ಕೋಬೇಡ, ಕೈ ಮುಗ್ದು ಕೇಳ್ತೀನಿ ಕಣೆ ಪ್ಲೀಸ್ ಬೇಡ್ಕೋತಿದ್ದೀನಿ ಕಣೆ, ಆ ಮನೆಗೆ ಸತ್ಯ ಎಲ್ಲ ಹೇಳ್ಬೇಡ ಅಂತ ಅಂದಾಗ ಹೋಗಿ ಉಳತ್ರ ಏನಕ್ಕಮ್ಮ ನೀನು ಬೇಡ್ಕೋತಿದ್ಯಾ ಅಂತ ಪ್ರಕಾಶ ಕೂಗಾಡ್ತಾ ಇರ್ತಾನೆ. ಹಾಗೆ ಸಾವಿತ್ರಿ ಹೇಳ್ತಾ ಇರ್ತಾಳೆ ಏನು ಗೊತ್ತನೋ ಇವಳೇನಾದರೂ ಮನೆಗೆ ಹೋಗಿ ವಿಷಯ ಹೇಳಿದರೆ ಈಗಷ್ಟೇ ನೀತು ಪ್ರೆಗ್ನೆಂಟ್ ಆಗಿರೋ ವಿಷಯಕ್ಕೆ ಎಲ್ಲರೂ ಖುಷಿ ಪಡ್ತಿದ್ದಾರೆ, ಸುಮ್ಮನೆ ಅವ್ರ ಖುಷಿ ಎಲ್ಲ ಹಾಳಾಗುತ್ತೆ ಅಂತ ಅಂದಾಗ ಸಂತೋಷದ ವಿಚಾರಮ್ಮ, ಆದರೆ ಒಬ್ಬ ಸೊಸೆ ಮೇಲೆ ಸಿಕ್ಕಾಪಟ್ಟೆ ಆಸೆ ಬರುತ್ತೆ, ಇನ್ನೊಬ್ಳು ಸೊಸೆ ಮೇಲೆ ನಿರೀಕ್ಷೆ ಬರುತ್ತಲ್ವಮ್ಮ ಈ ವಿಷಯ ಹೇಳಿದ್ರೆ ಅಂತ ಹೇಳ್ತಾ ಇರ್ತಾನೆ. ನನಗೂ ಆ ಭಯ ಇದೆ ಕಣೋ, ಅವಳನ್ನೇನಾದ್ರು ಬೇರೆ ಥರ ನೋಡಿದ್ರೆ ಏನೋ ಮಾಡೋದು ಅಂತ ಅಂದಾಗ ಆ ರೀತಿ ನೋಡಿದರೆ ಆ ಮನೆಯವ್ರನ್ನ ಸುಮ್ಮನೆ ಬಿಡಲ್ಲ ಅಮ್ಮ ನಾನು ಅಂತ ಅಂದಾಗ ಯಾವಾಗಲೂ ಬರೀ ಜಗಳ ಆಡೋದನ್ನ ಯೋಚನೆ ಮಾಡ್ತೀಯಲ್ಲೋ, ಜಗಳ ಆಡಿದರೆ ಅವಳ ಲೈಫ್ ಯಾವಾಗಲೂ ಸೆಟ್ಲ್ ಆಗೋದು ಅಂತ ಅಮ್ಮ ಕೇಳ್ತಾ ಇರ್ತಾರೆ. ನಮ್ದೇನೋ ತಾಯಿ ಕರಳು ಅಮ್ಮಗೆ ಸಂಕಟ ಆಗುತ್ತಲ್ಲ ಅದಕ್ಕೆ ಅವ್ರ ಮೇಲೆ ಬೇಜಾರು ಅಷ್ಟೇ ಅಂತ ಅಂದಾಗ ಅದೇ ಕಣಮ್ಮ ನನಗೂ ಆಗೋದು, ಅಣ್ಣನಾಗೆ ಅಷ್ಟೇ ಸಂಕಟ ಆಗ್ತಿದೆ ಅಂತ ಪ್ರಕಾಶಕ್ಕೆ ಹೋಗಾಡ್ತಾ ಇರ್ತಾನೆ. ಹೀಗೆ ಕೋಪ ಮಾಡ್ಕೊಂಡು ಒಬ್ರನ್ನ ಇನ್ನೊಬ್ರಿಗೆ ಯಾವ ರೀತಿ ಅಮ್ಮ ಕಂಪ್ಯಾರಿಸನ್ ಮಾಡೋದು ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡ, ತಂದೆ ತಾಯಿ ಆದವ್ರಿಗೆ ತಮ್ಮ ಮಕ್ಕಳಿಗೆ ಮಕ್ಕಳಾಗಬೇಕು, ನಾವು ಅಜ್ಜಿ ತಾತ ಆಗಬೇಕು, ಅವ್ರ ಜೊತೆ ಖುಷಿಯಾಗಿರ್ಬೇಕಂತ ಆಸೆ ಇರುತ್ತಲ್ಲ, ಸೊ ಹಂಗಾಗಿ ನೀನು ಹೋಗ್ಬಿಟ್ಟು ಏನೇನೋ ಹೇಳ್ಬೇಡ ಕಣು, ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಅರ್ಥ ಮಾಡ್ಕೊಳ್ಳು ಅಂತ ಹೇಳ್ತಾ ಇರ್ತಾರೆ. ಇದೇ ವಿಷಯಕ್ಕಾಗಿ ಅಪ್ಪ ಪಾರ್ಕಲ್ಲಿ ಕೂತಿದ್ದಾರೆ, ನಿಮ್ಮ ಅಪ್ಪನೋಗಿ ಸಮಾಧಾನ ಮಾಡಿ ಕರ್ಕೊಬಾರು ಅಂತ ಅಂದಾಗ ಪಾರ್ಕಲ್ಲಿ ಅವ್ರಿಗೆ ಏನು ಸುಖ ಸಿಗುತ್ತೋ ನನಗಂತೂ ಗೊತ್ತಿಲ್ಲ, ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಮ್ಮ, ಆ ಮನೆಯಲ್ಲಿ ನಮ್ಮ ತಂಗಿ ಸುಖವಾಗಿಲ್ಲ ಅಂತಂದರೆ ನನ್ನ ಕೋಪನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿ ಅಲ್ಲಿಂದ ಪ್ರಕಾಶ ಹೊರಟೋಗ್ತಾ ಇರ್ತಾನೆ. ಹಾಗೇನಂತ ಕೃಷ್ಣ ಕೇಶವನ ನೋಡ್ತಿರ್ಬೇಕಾದ್ರೆ ಈ ಕಡೆ ಊರ್ಮಿಳನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಅದ ಯಾರು ಇವ್ರು ಎಲ್ಲಿ ಸಿಕ್ಕಿದ್ರು ಅಂತ ಅಂದಾಗ ಗೋಡನಲ್ಲಿ ಸಿಕ್ಕಿದ್ರು, ಇವ್ರು ಯಾರು ಅಂತ ಅಂದಾಗ ನನಗೆ ಗೊತ್ತಿಲ್ಲ ಇವರೇ ಪಾಪ ಅನ್ನಿಸ್ತು ಕರ್ಕೊಬಂದೆ ಅಂತ ಅಂದಾಗ ಅಪ್ಪ ದೇವ್ರೆ ಆ ಕೇಶವ ಇರೋ ರೂಪ ನೋಡಿ ಖಂಡಿತವಾಗ್ಲೂ ಕೃಷ್ಣನಿಗೆ ತನ್ನ ಅಣ್ಣ ಅಂತ ಗೊತ್ತಾಗಿಲ್ಲ, ಬದುಕೊಂಡೆ ಅಂತ ಊರ್ಮಿಳ ಹೇಳ್ಕೊತಾ ಇರ್ತಾಳೆ. ಹಾಗೆ ಅಲ್ಲಿ ಬಂದಿರೋ ಜನಗಳನ್ನೆಲ್ಲ ನಿಮ್ಮೂರವರ ಇವರು ಅಂತ ಕೇಳಬೇಕಾದ್ರೆ ಇವ್ರು ನಮ್ಮೂರಲ್ಲ ಸ್ವಾಮಿಗಳೇ, ನಮಗೆ ಗೊತ್ತೇ ಇಲ್ಲ, ನಮ್ಮೂರವ್ರು ಯಾರೂ ಅಲ್ಲ, ಯಾವುದೋ ದೂರದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು ಅಂತ ಜನಗಳು ಹೇಳ್ತಾ ಇರ್ತಾರೆ. ಮತ್ತು ಕೃಷ್ಣ ಅಯ್ಯೋ ಅದಕ್ಕೆ ಕನೆಕ್ಟ್ ಆಗಿರೋದೇ ನೋಡಿಲ್ಲ, ಎಲ್ಲೋಡಿ ಯಾರೋ ಒಬ್ಬರು ವ್ಯಕ್ತಿ ಬಂದಿದ್ದಾರೆ ಅಂತ ಅಂದಾಗ ಅವ್ರನ್ನ ಅಲ್ಲೇ ಬಿಟ್ಬಿಡು, ನೀನೇನಕ್ಕೆ ತಲೆ ಮೇಲೆ ಎಳ್ಕೊತೀಯ ಅಂತ ಅಂದಾಗ ಅಯ್ಯೋ ಪಾಪ ಸುಸ್ತಾಗಿದ್ರೆ ಹಂಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಅಂದಾಗ ರಾಧಾ ಹೇಳ್ತಾ ಇರ್ತಾಳೆ, ನೀವು ಯಾರಂತ ಹೇಳಿ ಸೇಫಾಗಿ ನಿಮ್ಮನ್ನು ಕರ್ಕೊಂಡೋಗಿ ಬಿಡ್ತೀವಿ, ಪ್ಲೀಸ್ ನೀವು ಯಾರು ಹೇಳಿ ಅಂತ ಅನ್ಬೇಕಾದ್ರೆ ಊರ್ಮಿಳನಿಗೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ತಮ್ಮನ್ನು ನೋಡಿದ ಖುಷಿಗೆ ಕೇಶವ ಬಾಯ್ ಬಿಟ್ಟರೆ ಏನಪ್ಪ ಮಾಡೋದು ಅಂತ ಹೆದರಿಕೆಯಾಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.